ಹಾಲೆಲೂಯಾ. ಗುಡ್ ಮಾರ್ನಿಂಗ್. ದೇವರ ವಾಕ್ಯ ಕೇಳಲು ಸಿದ್ಧರಾಗಿದ್ದೀರಾ? ಅನುದಿನದ ಧ್ಯಾನಕ್ಕಾಗಿ ಕಾದುಕೊಂಡಿದ್ದೀರಾ? ಬನ್ನಿ ಹಾಗಾದರೆ ಚಿಕ್ಕ ಪ್ರಾರ್ಥನೆಯಿಂದ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದಿನಾಲು ನಿಮ್ಮ ಮಾತನ್ನು ಕೇಳುತ್ತಿರುವಾಗ ನಮಗೆಷ್ಟೋ ಹೆಚ್ಚಾಗಿ ಜ್ಞಾನೋದಯ ಉಂಟಾಗ್ತಿದೆ, ಅವಗಾಹನ ಉಂಟಾಗ್ತಿದೆ, ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಳ್ತಿದ್ದೇವೆ. ನಿಮ್ಮನ್ನು ಸ್ತುತಿಸ್ತಿದ್ದೇವೆ ದೇವರೇ. ನಿಮ್ಮ ಮಾತು ನಿಜವಾಗ್ಲೂ ನಮ್ಮನ್ನು ಬಲಪಡಿಸುತ್ತಾ ಇವೆ, ಕೇಡಿನಿಂದ ತಪ್ಪಿಸುತ್ತಿವೆ. ತಿದ್ದುಕೊಳ್ಳುವುದಕ್ಕಾಗಿ, ಸರಿಯಾಗಿ ನಮ್ಮ ಜೀವಿತ ತಿದ್ದುಕೊಳ್ಳುವುದಕ್ಕಾಗಿ ಸಹಾಯ ಮಾಡಿರಿ. ನಿಮ್ಮನ್ನು ಸ್ತುತಿಸಿ ಮತ್ತೊಂದು ಸಾರಿ ನಿಮ್ಮ ಮಾತಿಗಾಗಿ ಕಾದುಕೊಂಡಿರುವಾಗ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಎದ್ದಿದ್ದೀರಾ ಪ್ರಿಯರೇ? 7 ಗಂಟೆ ಆಗಿದೆ. ಬೆಳಗ್ಗೆ 6 ಗಂಟೆಗೆ ಎದ್ದೇಳುವುದು ಬಹಳ ಒಳ್ಳೆಯ ಅಭ್ಯಾಸ. ಒಂದು ಕಾಲದ ಭಕ್ತರು 5 ಗಂಟೆಗೆ ಎದ್ದು ಪ್ರಾರ್ಥಿಸ್ತಾ ಇದ್ರು. ಜಾನ್ ವೆಸ್ಲಿ ಎಂಬ ಆಂಗ್ಲ ದೇಶದ ಅಪೋಸ್ತಲರು 4 ಗಂಟೆಗೆಲ್ಲ ಎದ್ದು ಪ್ರಾರ್ಥನೆ ಮಾಡ್ತಾ ಕೂತ್ಕೊಳ್ತಿದ್ರಂತೆ. ದೇವರ ಸನ್ನಿಧಿಯಲ್ಲಿ ಗಂಟೆಗಳವರೆಗೂ ಪ್ರಾರ್ಥನೆ ಮಾಡಿ ಸತ್ಯವೇದ ಪಾರಾಯಣ ಮಾಡಿ ಸಿದ್ಧಗೊಂಡು 7 ಗಂಟೆಗೆಲ್ಲ ಕುದುರೆ ಹತ್ತಿ ಸುವಾರ್ತೆ ಸಾರುವುದಕ್ಕಾಗಿ ದಿನಕ್ಕೊಂದು ಸ್ಥಳಕ್ಕೆ ಪ್ರಯಾಣ ಮಾಡಿ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಅನೇಕ ಸ್ಥಳಗಳಲ್ಲಿ ಸುವಾರ್ತೆ ಸಾರಿ ತಿರುಗಿ ಬರ್ತಾ ಇದ್ರಂತೆ. ಒಂದು ದಿನದಲ್ಲಿ ದೇವರು ನಮಗೆ ಎಷ್ಟು ಸಮಯ ಕೊಟ್ಟಿದ್ದಾರೆ ನೋಡಿರಿ. ನೀವು ಆಲಸ್ಯವಾಗಿ ನಿದ್ದೆಯಿಂದ ಎದ್ದೇಳುವಾಗ ಆ ದಿನ ಚಿಕ್ಕ ದಿನವಾಗಿರುತ್ತೆ, ಯಾಕೆಂದರೆ ಕಡಿಮೆ ಸಮಯ ನಮ್ಮ ಮುಂದೆ ಇರುತ್ತೆ. ಕನಿಷ್ಠ ಬೆಳಗ್ಗೆ ಎದ್ದ ತಕ್ಷಣ ಮೈಗಳತನವನ್ನು ಬಿಟ್ಟು ಬಿಡುವುದಾದರೆ, ಅನಾವಶ್ಯಕವಾದ ವಿಷಯಗಳನ್ನು ಬಿಟ್ಟು ಬಿಡುವುದಾದರೆ ಆಧ್ಯಾತ್ಮಿಕವಾಗಿ ನಾವು ಆಶೀರ್ವದಿಸಲ್ಪಡ್ತೇವೆ. ಆ ದಿನವನ್ನು ಸದುಪಯೋಗ ಮಾಡಿಕೊಳ್ತೇವೆ. ಎದ್ದಿದ್ದೀರಲ್ಲವೇ? ಏನ್ ಮಾಡಿದ್ದೀರಿ ಹೇಳಿ, ನಿಜವಾಗ್ಲೂ ಹೇಳ್ರಿ. ಈ ದಿನ ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಏನ್ ಮಾಡಿದ್ದೀರಿ ಹೇಳ್ರಿ. ನೀವು ಹೇಳಿದ್ರೂ ಕೂಡ ನನಗೆ ಕೇಳಿಸಲ್ಲ, ಆದ್ರೆ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ. ಬೆಳಗ್ಗೆ ಎದ್ದ ತಕ್ಷಣವೇ ಈ ದಿನ ನೀವು ಏನ್ ಮಾಡಿದ್ದೀರಿ? ಜ್ಞಾಪಕ ಇದೆಯಾ ಅಥವಾ ಮರ್ತು ಹೋಗಿದ್ದೀರಾ? ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಕನ್ನಡಿಯ ಮುಂದೆ ನಿಂತ್ರೋ, ಮೊಬೈಲ್ ಹಿಡ್ಕೊಂಡ್ರೋ, ಇಲ್ಲವೇ ಕಾಫಿ ಕುಡಿಯಬೇಕೆಂಬ ಆಸೆ ಉಳ್ಳವರಾಗಿದ್ರು. ಇದನ್ನೇ ಅಲ್ಲವೋ ಸಹಜವಾಗಿ ಮಾಡೋದು. ಒಂದು ಕಾಲದಲ್ಲಿ ನ್ಯೂಸ್ ಪೇಪರ್ ಓದುತ್ತಾ ಇದ್ರು. ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮನ್ನು ನಾವು ನೋಡಿಕೊಳ್ಳುವಂಥದ್ದಲ್ಲ, ಸೆಲ್ಫೋನ್ ನೋಡುವಂಥದ್ದಲ್ಲ, ದೇವರ ಮುಖದರ್ಶನ ಬಯಸಬೇಕು. ಬೈಬಲನ್ನು ಓದುವುದಾದರೆ ದೇವರ ಮುಖ, ದೇವರ ವರ್ಚಸ್ಸು, ದೇವರ ಚಿತ್ತ, ದೇವರ ದಿವ್ಯದಾನಗಳು, ದೇವರ ಪ್ರಣಾಳಿಕೆಗಳನ್ನು ನಾವು ನೋಡಬಲ್ಲೆವು. ನಿಮ್ಮ ಹಾಸಿಗೆಗೆ ಹತ್ತಿರದಲ್ಲಿಯೇ ಬೈಬಲನ್ನು ಇಟ್ಕೊಳ್ರಿ. ಕಳೆದ ಭಾನುವಾರ ಚರ್ಚಿಗೆ ಹೋಗಿ ಬಂದು ಮತ್ತೆ ಶನಿವಾರದವರೆಗೂ ಬೈಬಲ್ ಮುಟ್ಟಲಾರದಂಥವರಿರ್ತಾರೆ. ಅದು ಒಳ್ಳೆಯ ಅಭ್ಯಾಸ ಅಲ್ಲ ಪ್ರಿಯರೇ. ಬೈಬಲನ್ನು ಕೆಲವೊಂದು ಸಾರಿ ಓದುವಂತಹ ಪುಸ್ತಕವಲ್ಲ, ಇದು ಅನುದಿನವೂ ಓದುವಂತಹ ಗ್ರಂಥವಾಗಿದೆ. ಕೆಲವೊಂದು ಸಾರಿ ಬಿರಿಯಾನಿ ತಿನ್ನುತ್ತೇವೆ, ಆದರೆ ದಿನಾಲೂ ಅನ್ನ ತಿನ್ನುತ್ತೇವಲ್ಲವೇ? ಆಗಾಗ್ಗೆ ನಾವು ವಿಶೇಷವಾದ ವಸ್ತ್ರ ಧಾರಣೆ ಮಾಡ್ತೇವೆ, ಆದರೆ ಸಾಧಾರಣವಾಗಿ ಧರಿಸುವ ಬಟ್ಟೆಗಳಿರ್ತಾವಲ್ಲವೇ? ಹಾಗೆಯೇ ದೇವರ ವಾಕ್ಯ ದಿನಾಲೂ ನಾವು ಓದಬೇಕು ಹೊರತು ಕೇವಲ ಆಗಾಗ್ಗೆ ಶೋಕೇಸ್ನಲ್ಲಿ ಕಪ್ಗಳಿಟ್ಟು ಯಾರಾದ್ರೂ ಗೆಸ್ಟ್ ಬಂದ್ರೆ ತೆಗೆದು ಟೀ ಕೊಡುವಂತಹ ಆ ಟೀ ಕಪ್ನಂತೆ ಅಲ್ಲ. ದಿನಾಲೂ ದೇವರ ವಾಕ್ಯವನ್ನು ಓದಿರಿ. ನಿಮ್ಮ ಬೈಬಲ್ ಎಷ್ಟು ಮುದುರಿಕೊಂಡಿರುತ್ತದೋ ಅಷ್ಟೇ ಹೆಚ್ಚಾಗಿ ನಿಮ್ಮ ಹೃದಯ ಜಜ್ಜಿರುತ್ತದಂತೆ. ಎಷ್ಟು ನೀವು ಬೈಬಲನ್ನು ಹಿಡಿದುಕೊಳ್ಳುತ್ತೀರೋ ಅಷ್ಟೇ ಬೈಬಲ್ ಸಾಫ್ಟ್ ಆಗುತ್ತದೆ. ಆದರೆ ಈ ದಿನ ಬಹಳಷ್ಟು ಜನ ಬೈಬಲನ್ನು ಚೆನ್ನಾಗಿ ಸೆಲ್ಫ್ನಲ್ಲಿ ಮುಚ್ಚಿಡ್ತಿದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣವೇ ಏನನ್ನು ನೋಡ್ತಾ ಇದ್ದೀರಿ? 99% ವಿಶ್ವಾಸಿಗಳೆಂದು ಕರೆಯಲ್ಪಡುವವರು ಕೂಡ ಸೆಲ್ಫೋನ್ ಅನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಚೆಕ್ ಮಾಡ್ತಿದ್ದಾರೆ ಎಂಬುದು ವಾಸ್ತವ. ಏನಾಯಿತು? ಎಲ್ಲಿಂದ ಫೋನ್ ಕರೆ ಬಂತು? ಕಳೆದ ರಾತ್ರಿ ಎಲ್ಲಿಂದ ವಾಟ್ಸಪ್ ಮೆಸೇಜ್ ಬಂದವು? ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ದಿನದ ಅಪ್ಡೇಟ್ ಏನಾಗಿದೆ ಎಂದು ನೋಡ್ತಾರೆ. ಈ ದಿನದ ಏನೋ ಅನ್ನುತ್ತಾರೆ, ಟ್ರೆಂಡ್ ಏನು ಎಂದು. ಹೀಗೆ ಕೆಲವರು ಏನಾಗ್ತಿದೆ ಟಾಕ್ ಆಫ್ ದ ಟೌನ್ ಅನ್ನುತ್ತಾ ಇದ್ರು ಒಂದು ಕಾಲದಲ್ಲಿ. ಎಲ್ಲರೂ ಏನ್ ಮಾತಾಡಿಕೊಳ್ತಿದ್ದಾರೆ ಈ ದಿನ ಎನ್ನುವಂಥದ್ದು
ದೇವರ ಮಕ್ಕಳಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಬ್ರೇನಿಗೆ ಅಂಟಿಸಿಕೊಂಡು ಮನಸ್ಸಿಗೆ ಸೇರಿಸಿಕೊಳ್ಳುವುದಾದರೆ, ನಾವದನ್ನು ನೋಡಿ ಓದುವುದಾದರೆ, ಇನ್ನು ದಿನವೆಲ್ಲ ನಿಮ್ಮ ಮೂಡ್ ಆಫ್ ಆಗ್ಬಿಡುತ್ತೆ. ನಿಮ್ಮ ಬದುಕೆಲ್ಲವೂ ತಾರುಮಾರಾಗ್ಬಿಡುತ್ತೆ. ಎಲ್ಲ ಗೊಂದಲವಾಗಿರುತ್ತೆ, ಎಲ್ಲ ಕನ್ಫ್ಯೂಷನ್ ಆಗಿರುತ್ತೆ. ಯಾಕೆಂದರೆ ಲೋಕದಲ್ಲಿ ಬರುವ ಸಮಾಚಾರ ಎಲ್ಲ ಈ ದಿನಗಳಲ್ಲಿ ವ್ಯತಿರೇಕತೆ, ಕ್ರಿಟಿಸಿಸಂ, ವಿಮರ್ಶೆ, ಒಬ್ಬರ ವಿರುದ್ಧ ಒಬ್ಬರು ಚಾಡಿ ಹೇಳಿಕೊಳ್ಳುತ್ತಾ ನಿಂದೆ ಹೋರಿಸುತ್ತಾ ಇರುತ್ತಾರೆ. ಇದು ಸರ್ವಸಾಧಾರಣ ಆಗ್ಬಿಟ್ಟಿದೆ. ಅದಕ್ಕಾಗಿಯೇ ನಾವು ಕೇಳುವ ದೇವರ ವಾಕ್ಯ ಸಮಾಧಾನದ ವಾಕ್ಯವಾಗಿದೆ. ನಮ್ಮ ದೇವರ ವಾಕ್ಯ ನಮಗೆ ಸಮಾಧಾನಗೊಳಿಸುತ್ತದೆ. ಮೊದಲೇ ನಾವು ದೇವರ ವಾಕ್ಯ ಪಠಿಸುವುದಾದರೆ ಆ ನಂತರ ಯಾವುದೇ ವ್ಯತಿರೇಕತೆ ಬರುವಾಗ ನಾವು ಕಂಡುಕೊಳ್ಳಬಲ್ಲೆವು, ಅದನ್ನು ಎದುರಿಸಬಲ್ಲೆವು. ಬಹಳಷ್ಟು ಸಾರಿ ನಾವು ನೋಡಿರುವಂಥದ್ದನ್ನು ನಮ್ಮೊಂದಿಗೆ ಇಟ್ಕೊಳ್ಳಲಾರದೆ ಏನ್ ಮಾಡ್ತೇವೆ ಗೊತ್ತಾ? ಇತರರೊಂದಿಗೆ ಹಂಚಿಕೊಳ್ತೇವೆ. ಒಳ್ಳೆ ವಿಷಯಗಳನ್ನು ಹಂಚಿಕೊಳ್ಳೋದಿಲ್ಲ, ಅನವಶ್ಯಕವಾದ ವಿಷಯಗಳನ್ನು ಪ್ರಚುರಪಡಿಸುತ್ತಾ ಇರ್ತೇವೆ. ಬೇರೆ ಯಾರದೋ ಕುರಿತು ಕೆಟ್ಟದಾಗಿ ಕೇಳಿದ್ದೇವೆ ಅಂದ್ಕೊಳ್ಳಿ, ಅದಕ್ಕೇನ್ ಮಾಡಬೇಕು? ಪ್ರಾರ್ಥಿಸಿ ಸುಮ್ಮನಿರಬೇಕು. ಸಾಧ್ಯವಾದರೆ ಆ ವ್ಯಕ್ತಿಗೆ ಫೋನ್ ಮಾಡಿ ಅವರಿಗೆ ನೀವು ಬೇಕಾದರೆ ಸಹಾನುಭೂತಿ ತೋರಿಸ್ರಿ, ಹೇಳ್ರಿ, ಬುದ್ಧಿ ಮಾತು ಹೇಳ್ರಿ, ಮಾತಾಡ್ರಿ. ಅದರ ಬದಲಿಗೆ ಇಂಥವರು ಹೀಗಂತೆ ಹಾಗಂತೆ ಎಂದು ನಾವು ಮಾತಾಡುತ್ತಿರುವಾಗ ನಮ್ಮ ಶಕ್ತಿಯನ್ನು ಕಳೆದುಕೊಳ್ತೇವೆ, ಆಧ್ಯಾತ್ಮಿಕ ಶಕ್ತಿಯನ್ನು ಕಳೆದುಕೊಳ್ತೇವೆ. ಒಮ್ಮೆ ಜ್ಞಾನೋಕ್ತಿಗಳು 26ನೇ ಅಧ್ಯಾಯ 20ನೇ ವಚನ ನೋಡುವುದಾದ್ರೆ ಏನು ಹೇಳುತ್ತೆ ಗೊತ್ತಾ? ಕಟ್ಟಿಗೆ ಇಲ್ಲದಿದ್ದರೆ ಬೆಂಕಿ ಆರದು, ಚಾಡಿಕೋರನು ಇಲ್ಲದಿದ್ದರೆ ಜಗಳ ಶಮನವಾಗುವುದು. ಚಾಡಿಕೋರನು ಇಲ್ಲದಿದ್ದರೆ ಜಗಳವು ಶಮನವಾಗುವುದು. ಚಾಡಿಕೋರನು ಅಂದರೆ ಚಾಡಿ ಹೇಳುವಂಥವರು. ಸಾಧಾರಣವಾಗಿ ಚೇಳಿಗೆ ಕೊಂಡಿಗಳಿರುತ್ತವೆ. ಚೇಳಿಗೆ ಹಿಂದೆ ಕೊಂಡಿ ಇರುತ್ತೆ, ಹಾವಿಗೆ ಬಾಯಿಯೊಳಗೆ ವಿಷ ಇರುತ್ತೆ. ಚೇಳಿಗೆ ಕೊಂಡಿಯಲ್ಲಿ ವಿಷ ಇರುತ್ತೆ, ಮನುಷ್ಯನಿಗೆ ಮೈಯೆಲ್ಲ ವಿಷವಿದೆ ಎಂಬ ಗಾಯ ಇದೆ. ನಿಜವೇ, ನಾವು ಕೆಟ್ಟು ಹೋದವರಾಗಿದ್ದೇವೆ. ಅದಕ್ಕೆ ನಾವು ಅಡಿಗೆ ಮಾಡಿರುವ ಅನ್ನದೊಳಗೆ ಕೈ ಹಾಕಿದ್ರೆ ಬೆಳಗಿನವರೆಗೂ ಅದು ಹಳಸು ಹೋಗುತ್ತೆ. ನಾವು ಕೈ ಹಾಕದಿದ್ರೆ ಅದು ಚೆನ್ನಾಗಿಯೇ ಇರುತ್ತೆ. ಹೀಗೆ ಕೆಟ್ಟು ಹೋದ ಮಾನವನು ಕೆಟ್ಟು ಹೋದ ಸಮಾಚಾರವನ್ನು ಪ್ರಬಲಪಡಿಸುವುದರಿಂದ ಕೆಟ್ಟು ಹೋಗುತ್ತೆ ಲೋಕವೆಲ್ಲ. ಚಾಡಿಕೋರನು ಇಲ್ಲದಿದ್ದರೆ ಜಗಳವು ಶಮನವಾಗುವುದು. ಜಗಳ ಕಡ್ಡಿಯಂಥದನ್ನು ಗುಡ್ಡದಷ್ಟು ಮಾಡಿ ವಿಮರ್ಶಿಸುವಂಥವರು ನಾನಾ ವಿಧವಾದಂತಹ ಜಗಳಗಳಿಗೆ ಕಾರಣವಾಗ್ತಿದ್ದಾರೆ. ಅದಕ್ಕಾಗಿಯೇ ಯಾಜಕ ಕಾಂಡದಲ್ಲಿ ಬರೆಯಲಾಗಿದೆ, ಚಾಡಿಯನ್ನು ಹೇಳುತ್ತಾ ಮನೆ ಮನೆಗೂ ತಿರುಗಾಡಬಾರದು. ನೋಡೋಣ ಬನ್ನಿ, ಯಾಜಕ ಕಾಂಡ 19ನೇ ಅಧ್ಯಾಯ 16ನೇ ವಚನ. ಯಾಜಕ ಕಾಂಡ 19ನೇ ಅಧ್ಯಾಯ 16ನೇ ವಚನ. ಪರಿಚಯವುಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಏನಂತೆ ಚಾಡಿ ಹೇಳಬಾರದು. ಈ ದಿನಗಳಲ್ಲಿ ಫೋನ್ ಬಂದಿವೆ, ವಾಟ್ಸಪ್ ಇದೆ. ಹಾಗಾಗಿ ಈಗ ನಾವು ಮನೆ ಮನೆಗೆ ಹೋಗಿ ತಿರುಗಾಡದೇ ಇರಬಹುದೇನೋ. ಆದರೆ ನಮ್ಮ ಚಿಕ್ಕಂದಿನಲ್ಲಿ ಅಡಿಗೆ ಮಾಡಾಗಿದ್ದ ಮೇಲೆ ಮನೆಯಲ್ಲಿರುವ ಸ್ತ್ರೀಯರು ತಮ್ಮ ಮನೆಗೆ ಬೀಗ ಹಾಕಿ, ಗಂಡ ಏನೋ ಆಫೀಸ್ಗೆ ಹೋಗುತ್ತಾನೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಮಧ್ಯದಲ್ಲಿ ಇವರಿಗೆ ಟೈಮ್ ಖಾಲಿ ಇರುತ್ತೆ ಅಲ್ಲವೋ, ಅದಕ್ಕಾಗಿ ಅವ್ರ ಮನೆಗೆ ಇವರು ಮನೆಗೆ ಅವರು ಹೋಗಿ ಇಲ್ಲಿನ ಸಮಾಚಾರ ಅಲ್ಲಿ ಹೇಳಿ, ಅಲ್ಲಿನ ಸಮಾಚಾರ ಇಲ್ಲಿ ಹೇಳಿ, ಅವರ ಕುರಿತು ಈ ಮನೆಯಲ್ಲಿ ಹೇಳಿ, ಇವರ ಕುರಿತು ಇನ್ನೊಬ್ಬರ ಮನೆಯಲ್ಲಿ ಹೇಳಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಈಗ ವಾಟ್ಸಪ್ನಲ್ಲಿ ಚಾಟಿಂಗ್ ಮಾಡ್ತಿರುವಂತೆ ಆ ಕಾಲದಲ್ಲಿ ಅಕ್ಕಿ ಆರಿಸ್ತಾ ಇದ್ರು ಸ್ತ್ರೀಯರೆಲ್ಲರೂ ಕೂತ್ಕೊಂಡು. ಮರದೊಳಗೆ ಅಕ್ಕಿ ಹಾಕಿಕೊಂಡು ಹರಟೆ ಹೊಡೆಯುತ್ತಲೇ ಇದ್ರು. ಒಂದು ಪ್ರಯೋಜನವಾದ ಮಾತಿರಲ್ಲ, ಒಂದು ಕೂಡ ಮೇಲುಂಟು ಮಾಡುವ ಮಾತಿರಲ್ಲ. ಚಾಡಿಗಳು ಕಣ್ಣಿಂದ ಕಾಣದೆ ಕಿವಿಯಾರೆ ಕೇಳದೆ ಯಾರೋ ಹೇಳಿದ್ದಕ್ಕೆ ಅದನ್ನೇ ಹೇಗೆ ತಿಳಿತೀರಿ ನೀವು? ಆ ಮನುಷ್ಯ ಯಾರೆಂದು ನಿಮಗೆ ಗೊತ್ತಿಲ್ಲ, ಅವರ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ. ಅವರ ಕುರಿತು ಯಾರೋ ಕೆಟ್ಟದಾಗಿ ಹೇಳ್ತಾರೆ, ನೀವೇ ನೋಡಿರುವಂತೆ ಅದನ್ನು ಪ್ರಬಲಗೊಳಿಸುವುದೇಕೆ? ಅದನ್ನು ವಿಸ್ತರಿಸುವುದೇಕೆ?
ಅದರಿಂದ ಏನಾಗ್ತದೆ ಗೊತ್ತಾ? ಬೇರೆ ಯಾರಿಗೋ ನಷ್ಟ ಉಂಟಾಗ್ತದೆ ಎಂಬ ಸಂಗತಿಯನ್ನು ಪಕ್ಕಕ್ಕಿಟ್ಟು ನಿಮ್ಮಷ್ಟಕ್ಕೆ ನೀವೇ ನಷ್ಟವನ್ನು ತಂದುಕೊಳ್ತಿದ್ದೀರಿ, ಉಂಟು ಮಾಡಿಕೊಳ್ತೀರಿ. ಚಾಡಿಗಳನ್ನು ಹೇಳಬಾರದು. ಚೇಳು ನಮ್ಮ ಬಳಿಗೆ ಬರುವಾಗ ಬಹು ಜಾಗರೂಕತೆಯಿಂದ ಮೆಲ್ಲಗೆ ನಮಗೆ ಗೊತ್ತಾಗಲಾರದಂತೆ ಬರ್ತದಂತೆ. ಬಂದು ಅದು ತನ್ನ ಆ ಕೊಂಡಿಯಿಂದ ನಮ್ಮನ್ನು ಕಡಿದ ನಂತರ ಅದು ಮೆಲ್ಲಗೆ ಹೋಗೋದಿಲ್ಲಂತೆ, ಬಹಳ ವೇಗವಾಗಿ ಹೋಗ್ತದಂತೆ. ಹಾಗೆಯೇ ಒಂದು ವಾಟ್ಸಪ್ ಮೆಸೇಜಲ್ಲಿ ನೀವು ನೋಡಿರುವಂತಹ ಆ ಚಿಕ್ಕ ವಿಷಯ ಒಂಥರ ವಿಷಭರಿತವಾದ ಮಾತಾಗಿ ನಿಮ್ಮ ಹೃದಯದಲ್ಲಿ ತೂರಿಕೊಂಡ ಕೂಡಲೇ ಮುಗ್ದೋಯ್ತು. ಒನ್ ವರ್ಡೇ, ಚಿಕ್ಕ ಮೆಸೇಜೇ ನಿಮ್ಮ ಮೈಂಡ್ ಎಲ್ಲ ಹಾಳು ಮಾಡಿ ಬಿಡುತ್ತೆ, ನಿಮ್ಮ ಸಂತೋಷವೆಲ್ಲ ಹಾಳು ಮಾಡಿ ಬಿಡುತ್ತೆ. ಆ ಮಾತು ನಿಮ್ಮ ಹೃದಯಕ್ಕೆ ವಿರುದ್ಧವಾಗಿರುತ್ತೆ, ಎಫೆಕ್ಟ್ ಆಗಿರುತ್ತೆ. ನಿಮ್ಮ ಸ್ವಂತವರು ನಿಮ್ಮ ವಿರುದ್ಧ ನೀಚಾಗಿ ಮಾತಾಡಿದ್ರು, ನಿಮ್ಮ ಕುರಿತು ಯಾರಾದರೂ ಅಸಹ್ಯವಾಗಿ ಮಾತಾಡಿದ್ರು, ಅದನ್ನು ನೋಡಿ ನೀವು ಸಂತೋಷಕರವಾಗಿ ಇರಲಿಕ್ಕಾಗುತ್ತಾ? ತಕ್ಷಣವೇ ಕ್ರೋಶ, ಕೋಪ ತಿರುಗಿ ನಮ್ಮ ಬಾಯಿಗೆ ಬಂದಂತೆ ನಾವು ಮಾತಾಡ್ತೇವೆ. ಹಾಗೇ ನಮ್ಮ ಬದುಕೆಲ್ಲ ವ್ಯರ್ಥವಾಗಿಯೇ ಬಿಡುತ್ತೆ. ಆರ್ಗ್ಯುಮೆಂಟ್ ಮಾಡುವಂಥವರನ್ನು ನೋಡ್ರಿ, ಎಷ್ಟೋ ಗಂಟೆಗಳು ಕಳೆದು ಹೋಗ್ತವೆ ಅವರಿಗೆ ಗೊತ್ತಾಗಲಾರ್ದ ಹಾಗೆ. ಬಾಯಿ ಒಣಗಿ ಹೋಗುವವರೆಗೂ ಅವರ ಆರ್ಗ್ಯುಮೆಂಟ್ಗೆ ಸ್ವಲ್ಪವೂ ಕೂಡ ಮುಕ್ತಾಯವಿಲ್ಲದೆ ಅದು ಮತ್ತಷ್ಟು ಕಠಿಣವಾದ ಪರಿಸ್ಥಿತಿಗೆ ಮನುಷ್ಯರನ್ನು ಸೆಳ್ಕೊಂಡು ಹೋಗುತ್ತೆ. ನೀವು ಉದಯದಲ್ಲಿ ಏನ್ ಕೇಳ್ತೀರೋ ಅದು ಬಹಳ ಮುಖ್ಯ. ದಯವಿಟ್ಟು ದೇವರ ವಾಕ್ಯ ಕೇಳಿರಿ. ಅದಕ್ಕೆ ಅನುದಿನದ ಧ್ಯಾನ ನಿಮ್ಮ ಮುಂದೆ ನಾವು ತರ್ತಿದ್ದೇವೆ. ನಿಮ್ಮ ದಿನಚರಿಯನ್ನು ದೇವರ ವಾಕ್ಯದಿಂದ ಪ್ರಾರಂಭಿಸಿರಿ. ದಿನಾವಿಡೀ ನೀವು ಆಶೀರ್ವದಿಸಲ್ಪಡ್ತೀರಿ. ನೆಗೆಟಿವ್ ಫೋರ್ಸಸ್, ನೆಗೆಟಿವ್ ಎನರ್ಜಿ ವಿಸ್ತರಿಸುತ್ತಾ ಇದೆ ಪ್ರಪಂಚದಲ್ಲಿ. ಅದನ್ನೇ ಅನೇಕ ಮನುಷ್ಯರು ಆಶಿಸುತ್ತಿದ್ದಾರೆ, ಅದನ್ನೇ ತಿನ್ನುತ್ತಿದ್ದಾರೆ. ಪಕ್ಕದವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಕೇಳಲು ಪಕೋಡಿ ತಿಂದಂತಿದೆ ಅಂದಿದ್ದಾನೆ ಒಬ್ಬನು. ಅದೇ ನಿಮ್ಮ ಕುರಿತಾಗಿ ಮಾತಾಡಿದ್ರೆ ಬಾಯಿಯೊಳಗೆ ಕಹಿರಸ ಎಸೆದಂತಾಗಿರ್ತಂತೆ. ಅದಕ್ಕೆ ದಯವಿಟ್ಟು ಚಾಡಿ ಕೋರುತ್ತಾ ಮನೆಗೆ ತಿರುಗಾಡಬಾರದು. ಮನೆಗೆ ತಿರುಗಾಡಬಾರದು. ನಾವು ತಿರುಗುತ್ತಾ ಇಲ್ಲ ಬ್ರದರ್, ನಮ್ಮ ಪರಿಚಯಸ್ಥರಿಗೆಲ್ಲ ಬರೀ ವಾಟ್ಸಪ್ ಕಳಿಸ್ತಿದ್ದೇವೆ. ನಮ್ಮ ಪರಿಚಯಸ್ಥರಿಗೆಲ್ಲ ನಮಗೆ ಗೊತ್ತಾದಂತಹ ಸುದ್ದಿಯನ್ನು ನಾವು ಶೇರ್ ಮಾಡ್ತಿದ್ದೇವೆ ಅನ್ನುತ್ತಾರೆ. ಇವ್ರು ಎಷ್ಟು ಹುಷಾರು ನೋಡಿ. ದೇವರ ವಾಕ್ಯವನ್ನು ಶೇರ್ ಮಾಡ್ರಯ್ಯಾ. ಕೇಳಿದವರು ಮೇಲ್ ಹೊಂದುತ್ತಾರಂದ್ರೆ ಅದನ್ನು ಶೇರ್ ಮಾಡಲ್ಲ, ನಿಮ್ಮ ಫ್ರೆಂಡ್ಸ್ಗೆ ಅದನ್ನು ಪ್ರಮೋಟ್ ಮಾಡಲ್ಲ. ಎಲ್ಲೋ ಒಂದು ಹುಚ್ಚುತನ, ಎಲ್ಲೋ ಒಂದು ವಿಮರ್ಶೆ, ಎಲ್ಲೋ ಆಡಿದ ಅಸಹ್ಯವಾದ ಮಾತುಗಳು, ಎಲ್ಲೋ ಒಬ್ಬ ಸೇವಕನ ಮೇಲೆ ಹೊರಿಸಿದ ನಿಂದೆಗಳು, ಅದನ್ನು ಹಿಡ್ಕೊಂಡು ಏನೋ ದೊಡ್ಡ ಸತ್ಯವನ್ನು ಕಂಡುಹಿಡಿದಂತೆ ಎಲ್ಲರಿಗೂ ಶೇರ್ ಮಾಡ್ತಾರೆ. ಕೆಲವು ಸಾರಿ ನನಗೂ ಕೂಡ ಬರುತ್ತೆ, ಯಾರ್ಯಾರು ಶೇರ್ ಮಾಡ್ತಾರೋ ಗೊತ್ತಿಲ್ಲ. ಎಷ್ಟು ಭಯಂಕರ ನೋಡಿ, ಎಷ್ಟು ಭಯಂಕರ. ಈ ಅಂತ್ಯ ದಿನಗಳಲ್ಲಿ ಸೈತಾನನು ದುಷ್ಟತ್ವವನ್ನು ಹೆಚ್ಚಿಸುತ್ತಿದ್ದಾನೆ. ಮನುಷ್ಯರನ್ನು ಪ್ರೀತಿಹೀನರನ್ನಾಗಿ ಮಾಡ್ತಿದ್ದಾನೆ. ಮನುಷ್ಯರನ್ನು ವಿಫಲಪಡಿಸುವುದಕ್ಕಾಗಿ, ನಮ್ಮ ದಿನವನ್ನು ವ್ಯರ್ಥಗೊಳಿಸುವುದಕ್ಕಾಗಿ. ನಿಮ್ಮ ಬಾಯಿಯ ಮಾತಿನ ವಿಷಯದಲ್ಲಿ ಜಾಗರೂಕರಾಗಿರಬೇಕು. ವಿಸ್ತಾರವಾದ ಮಾತುಗಳಿಂದ ದೋಷ ಉಂಟಾಗುತ್ತೆ ಎಂದು ವಾಕ್ಯ ಹೇಳುತ್ತೆ. ಇಂದಿನಿಂದ ಬೆಳಿಗ್ಗೆ ಎದ್ದ ತಕ್ಷಣವೇ ನೋ ಸೆಲ್ಫೋನ್, ನೋ ನ್ಯೂಸ್ ಆಫ್ ದ ವರ್ಲ್ಡ್, ನೋ ಟಿವಿ. ನನ್ನ ದೇವರ ವಾಕ್ಯ ಬೇಕು. ನನ್ನ ದೇವರು ನನಗೇನು ವಾಟ್ಸಪ್ ಕಳಿಸಿದ್ದಾರೆ, ಈ ದಿನಕ್ಕಾಗಿ ನನ್ನ ದೇವರು ಯಾವ ಸಂದೇಶ ಕೊಟ್ಟಿದ್ದಾರೆ, ವಾಟ್ ಇಸ್ ದ ಅಪ್ಡೇಟ್, ದೇವರು ನನಗಿನ್ನೂ ಏನ್ ಮಾಡನ್ನುತ್ತಿದ್ದಾರೆ, ಈ ದಿನ ಏನ್ ಮಾಡನ್ನುತ್ತಿದ್ದಾರೆ, ನನ್ನ ಭವಿಷ್ಯ ವಿಷಯದಲ್ಲಿ ದೇವರಿಗೆ ಯಾವ ಯೋಚನೆಗಳಿವೆ ಎಂಬ ಆಲೋಚನೆಯಿಂದ ಎದ್ದು ನೋಡಿ. ಅವು ಸಮಾಧಾನವಾದ ವಿಷಯಗಳಾಗಿರ್ತವೆ ಹೊರತು ಹಾನಿಕರವಾಗಿರೋದಿಲ್ಲ. ಅವು ನಿಮಗೆ ಮೇಲುಕರವಾದ ಯೋಚನೆಗಳಾಗಿರ್ತವೆ ಹೊರತು ಕೇಡಿಗಾಗಿರೋದಿಲ್ಲ. ಅವು ನಿಮಗೂ ಮತ್ತು ನಿಮ್ಮ ಸಂಗಡ ಇರುವಂಥವರಿಗೂ ಮೇಲುಂಟು ಮಾಡುವಂಥವುಗಳಾಗಿರ್ತವೆ. ಅಬ್ರಹಾಮನಿಗೆ ದೇವರೇನು ಹೇಳ್ತಾರೆ? ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ಇತರರಿಗೆ ಆಶೀರ್ವಾದಕರವಾಗಿ ಮಾಡ್ತೇನೆ ಅನ್ನುತ್ತಾರೆ. ನೀವು ದೇವರ ಮಕ್ಕಳಾಗಿರೋದಾದರೆ ಆಶೀರ್ವದಿಸಲ್ಪಟ್ಟು ನಿಮ್ಮ ಸುತ್ತಲಿರುವವರಿಗೆ ಆಶೀರ್ವಾದಕರವಾಗಿ ಮಾರ್ಪಡಬೇಕೇ ಹೊರತು ಹಾನಿಕರವಾಗಿ ಮಾರ್ಪಡಬಾರದು. ನಿಮ್ಮ ದಿನಚರಿಯನ್ನು ದೇವರೊಂದಿಗೆ ಪ್ರಾರಂಭಿಸಿರಿ, ದಿನವಿಡೀ ಆಶೀರ್ವದಿಸಲ್ಪಡ್ತೀರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಗೆ ಬಂದು ನಮ್ಮ ಹೃದಯವನ್ನು ಹೊಯ್ದುಕೊಳ್ತಿದ್ದೇವೆ. ನಿಜವೇ ದೇವರೇ, ಉದಯದಲ್ಲಿ ಅನವಶ್ಯಕವಾದ ಮಾತುಗಳನ್ನು ಕೇಳಿ ನೋಡಿ ನಮ್ಮ ಮನಸ್ಸನ್ನು ಹಾಳು ಮಾಡಿಕೊಂಡು ಅನವಶ್ಯಕವಾದಂತಹ ಕಾರ್ಯಗಳ ಕುರಿತು ಯೋಚಿಸಿ
ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ತಿದ್ದೇವೆ. ನೀವು ಹಾಕಿಕೊಂಡಿರುವ ಯೋಚನೆಗಳ ಮೇರೆಗೆ ನೀವು ಆಶಿಸಿದಂತಹ ಸ್ಥಾನಕ್ಕೆ ನಾವು ಬರದಂತೆ ನಮ್ಮ ದಿನವನ್ನೆಲ್ಲ ನಾವು ವ್ಯರ್ಥ ಮಾಡಿಕೊಳ್ತಿದ್ದೇವೆ. ನಿಮ್ಮ ಮಾತಿನಿಂದ ನಾವು ಪ್ರಾರಂಭಿಸುವುದಕ್ಕಾಗಿಯೂ, ನಿಮ್ಮ ಚಿತ್ತದಲ್ಲಿ ನಾವು ಬದುಕುವುದಕ್ಕಾಗಿಯೂ, ನಿಮ್ಮ ನಾಮ ನಾವು ಮಹಿಮೆಪಡಿಸುವ ಹಾಗೆಯೂ, ನಿಮ್ಮ ಸಾಕ್ಷಿಯಾಗಿ ಈ ಲೋಕದಲ್ಲಿ ಜೀವಿಸಿ ಕುಗ್ಗಿದವರನ್ನು ಮೇಲೆಕೆತ್ತಿ ಬಲಹೀನರನ್ನು ಬಲಪಡಿಸುವುದಕ್ಕಾಗಿ, ಅವಶ್ಯಕತೆಯಲ್ಲಿದ್ದವರಿಗೆ ಸಹಾಯ ಮಾಡಲು, ಪ್ರೀತಿ ತೋರಿಸುವವರಾಗಿ ಆದರಿಸುವವರಾಗಿರುವ ಹಾಗೆ ನಿಮ್ಮ ನಾಮ ಧರಿಸಿರುವ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಅವೆಲ್ಲವುಗಳನ್ನು ನಾವು ಪರಿಶೀಲಿಸ್ತಿದ್ದೇವೆ. ಎಷ್ಟೇ ತಡರಾತ್ರಿ ಆದರೂ ಕೂಡ ಪರಿಶೀಲಿಸಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ, ದೇವರು ತಪ್ಪದೇ ಉತ್ತರ ಕೊಡ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಇತರರಿಗೂ ಶೇರ್ ಮಾಡಿರಿ. ದೇವರ ಮಾತುಗಳು ಅನೇಕರಿಗೆ ಬಲಪಡಿಸ್ತಿವೆ, ಅನೇಕರು ಆಶೀರ್ವದಿಸಲ್ಪಡ್ತಿದ್ದಾರೆ. ಪ್ರತಿದಿನ ಈ ರೀತಿಯಾಗಿ ಅನುದಿನದ ಧ್ಯಾನವೆಂಬ ಕಾರ್ಯಕ್ರಮ ನಿಮ್ಮೆಲ್ಲರಿಗೋಸ್ಕರ ತಪ್ಪದೇ ಯೂಟ್ಯೂಬ್ನಲ್ಲಿ ನಿಮಗೋಸ್ಕರವೇ ಅಂತ ಪ್ರಸಾರ ಮಾಡ್ತಿದ್ದೇವೆ. ತಪ್ಪದೇ ಈ ಕಾರ್ಯಕ್ರಮ ವೀಕ್ಷಿಸಿರಿ, ಇನ್ನು ಅನೇಕರಿಗೆ ಇದರ ಬಗ್ಗೆ ತಿಳಿಸಿರಿ. ಹಾಗೂ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸಂದೇಶಗಳನ್ನು ಮುಂಬರುವ ದಿನಗಳಲ್ಲಿ ನಾವು ಪೋಸ್ಟ್ ಮಾಡಲಿಕ್ಕಿದ್ದೇವೆ. ಲಾಲಿಸಿರಿ, ಆಶೀರ್ವದಿಸಲ್ಪಡಿರಿ. ಈ ಅಂತ್ಯ ದಿನಗಳಲ್ಲಿ ಮನಸಾಕ್ಷಿಯನ್ನು ಕಾಪಾಡಿಕೊಂಡು ಪರಿಶುದ್ಧರಾಗಿ ದೇವರಿಗೆ ಇಷ್ಟಕರವಾಗಿ ಜೀವಿಸೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.